ವಿದ್ಯಾರ್ಥಿಗಳೇ, ಈಗ ಮಾಡೋದಾಯ್ತು. ವಿಡಿಯೋ ಆನ್ ಮಾಡಿರಿ. ಮಾಡಿದ್ರೆ ನಾ ಬಂದಿದ್ದು ತಿಳಿಸ್ತೀನಿ ನೋಡ್ರಿ. ಈಗ ಇನ್ನೊಂದು, ಈ ವಿಡಿಯೋಗಳನ್ನು ಇಲ್ಲಿ ರೈಟ್ ಸೈಡ್ ಮೂಲಿ ಒಳಗೆ ಸೆಟ್ಟಿಂಗ್ ಅಂತ ಇರ್ತಾವೆ. ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಒತ್ತಿದ್ರಿಂದ 720, 320, 1080 ಅಂತ ಇಟ್ಕೊಂಡು ಕ್ಲಿಯರ್ ಅಡ್ವಾನ್ಸ್ದಾಗ ಬರ್ತದೆ. ನೀವು 1080 ಇಟ್ಟು ವಿಡಿಯೋಗಳನ್ನು ನೋಡ್ಬೇಕು. ಯಾಕಂದ್ರೆ ನಾವು 1080 ಒಳಗೆ ಮಾಡಿನೂ ಭಾಳ ಕ್ಲಿಯರ್ ಇರ್ತಾವೆ. ನೀವು ಏನು ಮಾಡಬೇಕು, ಆ ಚಾನಲ್ ಏನಿರ್ತದಲ್ಲ ಅದನ್ನು ಸೆಟ್ಟಿಂಗ್ ಮಾಡ್ತೀವಿ. ನೀವು ನಮ್ಗಿಂತ ಶಾಣ್ಯರು ಇರ್ತೀರಿ ಹುಡುಗರು. ಅಲ್ಲಿ ಸೆಟ್ಟಿಂಗ್ದಾಗ ಹೋಗಿ 1080 ಇಟ್ಟು ರೆಸಲ್ಯೂಷನ್ ಇಟ್ಟು ನೀವು ನೋಡ್ರಿ. ತಿಳಿತಲ್ಲ? ಪ್ರಶ್ನೆ: 25 ರೂಪಾಯಿ ಬೆಲೆ ಪೆನ್ನನ್ನು ಎಷ್ಟಕ್ಕೆ ಮಾರಿದರೆ 5 ರೂಪಾಯಿ ಲಾಭ ಬರುವುದು? ಈಗ ನೀನು ನನ್ನ ಕಡೆ ಒಂದು 10 ರೂಪಾಯಿ ಇದ್ದೊಂದು ಪೆನ್ ಅದ, ಅದನ್ನು 2 ರೂಪಾಯಿ ಲಾಭ ಬರಂಗೆ ಮಾರು ಅಂದ್ರೆ ಏನು ಮಾಡ್ತಿ? 12ಕ್ಕೆ ಮಾರ್ತನ್ರಿ ಸರ್ ಅದು. ಹೆಂಗಂದು ಆ 10 ರೂಪಾಯಿದೊಳಗೆ ನೀ 2 ರೂಪಾಯಿ ಕೂಡಿಸಿದಿ ಅಂದ್ರೆ ಏನು? ನೀ 10 ರೂಪಾಯಿ ಏನು ನೀ ಕೊಂಡದ್ದು, 2 ರೂಪಾಯಿ ಏನು ಲಾಭನು. ಕೊಂಡ ಬೆಲೆ ಒಳಗೆ ಲಾಭ ಕೂಡಿಸಿದಾಗ ಮಾರಾಟದ ಬೆಲೆ ಬರ್ತದೆ. 2 ರೂಪಾಯಿ ಲಾಭ ಬರ್ಬೇಕಾದ್ರೆ 2 ಕೂಡಿಸು, 5 ರೂಪಾಯಿ ಬರ್ಬೇಕಾದ್ರೆ 5 ಕೂಡಿಸು. ಯಾವುದೇ ಒಂದು ಕೊಂಡ ಬೆಲೆ ಒಳಗೆ ಲಾಭನ ಕೂಡಿಸಿದ್ರೆ ಏನು ಬರ್ತದೆ? ಮಾರಾಟದ ಬೆಲೆ ಬರ್ತದೆ. ಇದೇನು ಹೇಳ್ತದೆ? ಮಾರಾಟದ ಬೆಲೆ ಕಂಡು ಹಿಡಿದು ಲಾಭವಾಗುವುದು ಎಷ್ಟಕ್ಕೆ ಮಾರಿದರೆ. ಲಾಭವಾದಾಗ ಮಾರಾಟದ ಬೆಲೆ ಅಂತಾರೆ ಇದಕ್ಕೆ. ಇದು ಹಾನಿ ಆದಾಗ ಅಲ್ಲ. ಮಾರಾಟದ ಬೆಲೆ 2 ನಮೂನೆ, ಒಂದು ಲಾಭದಾಗೋದ, ಒಂದು ಹಾನಿ ಒಳಗದ. ಅವಾಗ ನೀವು ಹೆಂಗೆ ತಿಳ್ಕೊಬೇಕಂದ್ರೆ, ಲಾಭವಾದಾಗ ನೋಡಿ, ಇದನ್ನು ನಾ ತಿಳಿಸಿ ಹೇಳ್ತಾನೆ. ಲಾಭವಾದಾಗ ಮಾರಾಟದ ಬೆಲೆ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಲಾಭ. ನೋಡ್ರಿ, ಒಂದ್ಸಲ ನೀವು ನಮಗೆ ಒಟ್ಟ ಸೂತ್ರ ಬೇಡ. ನೋಡ್ರಿ, ಲಾಭವಾದಾಗ ಮಾರಾಟದ ಬೆಲೆ ಬರೋಬ್ಬರಿ ಲಾಭ ಅದ. ಇದು ಹಾನಿ ಇದ್ರೆ ಇನ್ನೊಂದು ಮಾರಾಟದ ಬೆಲೆ ಬರ್ತದೆ ನಿಮಗೆ, ಹಾನಿ ಒಳಗೆ ಬರ್ತದೆ. ಮತ್ತು ಇಲ್ಲಿ ಲಾಭದ ಕೂಡಿಸಿದ್ರೆ ಹಾನಿ ಅಂದ್ರೆ ಕಡಿಬೇಕದು. ಮುಂದಿನ ಮಾದರಿ ಅವೇ ಇರ್ತಾವೆ. ಆಮೇಲೆ ಈ ಕೊಂಡ ಬೆಲೆದೊಳಗೆ ಲಾಭ ಕೂಡಿಸಿದ್ರೆ ಮಾರಾಟದ ಬೆಲೆನೇ ಅದ. ಏನೋ ಎಷ್ಟಕ್ಕೆ ಮಾರಿದರೆ 5 ರೂಪಾಯಿ ಲಾಭವಾಗುವುದು. ಅದರ ಕೊಂಡ ಬೆಲೆಗೆ 5 ರೂಪಾಯಿ ನೀವು ಕೂಡಿಸಿದ್ರೆ ನಾವೇನು ಹೇಳ್ಬೇಕು ಅವ್ರಿಗೆ? 25 ರೂಪಾಯಿ ಅದ, ಲಾಭ 5 ರೂಪಾಯಿ ಅದ, 30 ರೂಪಾಯಿ ಆಯ್ತು. ಬರೋಬ್ಬರಿ ಆನ್ಸರ್ ಇಸ್ಕೊಲ್ ಟು 30 ರೂಪಾಯಿ. ಇದನ್ನು ಉತ್ತರ ಹೆಂಗೆ ಹೇಳ್ಬೇಕಂದ್ರೆ, 25 ರೂಪಾಯಿ ಬೆಲೆ ಪೆನ್ನನ್ನು 30 ರೂಪಾಯಿಗೆ ಮಾರಿದಾಗ 5 ರೂಪಾಯಿ ಲಾಭ ಸಿಗುವುದು ಅಂತ ಹೇಳ್ಬೇಕು. ತಿಳ್ಕೊಬೇಕು. ಉತ್ತರ ನೀವು 30 ಹಾಕ್ಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವೇ ಸೂತ್ರ. ನೀವು ತಲೆಯಿಂದ ವಿಚಾರ ಮಾಡೋದೇ ಸೂತ್ರ. ಆ ಫಾರ್ಮುಲಾಗಳನ್ನು ಮಾರಾಟದ ಮೇಲೆ ಬರೋಬ್ಬರಿ ಕೊಂಡ ಮೇಲೆ ಪ್ಲಸ್ ಲಾಭ, ಮಾರಾಟದ ಮೇಲೆ ಬರೋಬ್ಬರಿ ಕೊಂಡ ಪ್ಲಸ್. ಈಗ ಭಯಪಾಠ ಮಾಡಿದಂಥ ಗಣಿತಗಳ ಏನು ವಿದ್ಯಾರ್ಥಿಗಳು ಇದ್ದೀರಿ, ಅದು ಮುಗೀತು. ಏನದು? ಟಾಕ್ಯಾಗಿನ ನೀರಿದ್ದಾಗ ಅದು. ಇದು ಹಂಗಲ್ಲ, ಬೋರ್ ನೀರಿದೆ. ನೀರು ಹೆಂಗೆ ತಗೋತೀರ? ಹೊಸ ನೀರು ಬರ್ತದೆ. ಯಾವುದೇ ಒಂದು ಲೆಕ್ಕ ನೀವು ತಿಳ್ಕೊಂಡು ಅಭ್ಯಾಸ ಮಾಡೋದ್ರಿಂದ ತಲೆ ಒಳಗೆ ಹೆಚ್ಚು ನೆನಪಿರ್ತದೆ. ಸರ್ ತಿಳಿಸ್ತಾರ ಅನ್ನೋದು ಸುಮ್ಮನೆ ನೋಡೋದು. ಸರ್ ತಿಳಿಸ್ತಾರ, ಸರ್ ಹೆಂಗಿಟ್ಟಾರ, ಕೂಡ್ಸ್ಯಾರ, ಕೊಂಡ ಬೆಲೆದಾಗ ಲಾಭ ಕೂಡ್ಸ್ಯಾರ, ಅದು ಹಂಗೆ ತಿಳ್ಕೊಳ್ಳೋದಕ್ಕಿಂತಲೂ ಅರ್ಥ ಮಾಡ್ಕೋಬೇಕು, ತಲೆಯಾಗ ಹಾಕೋಬೇಕು ಅದನ್ನು. ಲಾಭ ಕೊಟ್ಟಾಗ ಮಾರಾಟದ ಬೆಲೆ ಅನ್ನೋದು ಕೊಂಡ ಬೆಲೆ ಲಾಭವನ್ನು ಕೂಡಿಸಬೇಕು ಅಂತ ಅದನ್ನು ನೀವೇ ಒಂದು ಇದನ್ನು ಮಾಡ್ಕೋಬೇಕು. ಏನೋ ಸೂತ್ರ ಮಾಡ್ಕೋಬೇಕು. ಅದು ಎಂಥ ಸೂತ್ರ ಅಂದ್ರೆ ಮನುಷ್ಯನಾಗೆ ತಯಾರಾಗಬೇಕು ನಿಮ್ಮ ಸೂತ್ರ. ಪುಸ್ತಕದಾಗಿಂದ ಅಲ್ಲ ನೋಡಿ ಮಾಡೋದು. ಆ ತಲೆಯಾಗಿರ್ತದ ಸೂತ್ರ ನಿಮ್ಮ ಹತ್ರ. ಆ ತಲೆಯಾಗಿಂದ ತಕ್ಕೋರ್ಬಾರ. ಕೊಂಡ ಬೆಲೆ ಪ್ಲಸ್ ಲಾಭ ಮಾರಾಟದ ಬೆಲೆ, ಅದು ತಲೆಯಾಗಿನ ಸೂತ್ರ. ನೀವು ತಲೆಯಾಗಿನ ಸೂತ್ರ ಬರಬೇಕಾದ್ರೆ ಇದನ್ನು ಅರ್ಥ ಮಾಡ್ಕೋಬೇಕು. ಗಣಿತ ಎಲ್ಲರಿಗೂ ತಿಳಿಬೇಕಾದ್ರೆ ಗಾಡ್ ಗಿಫ್ಟ್. ಕ್ರಿಯೇಟಿವ್ ಮೈಂಡ್ ಇದ್ದಾಗ ಟಕ್ಕಂತ ಹತ್ತವು. ಮತ್ತು ಭಾಳ ದಿವಸ ನೆನ್ಪಿಟ್ಕೋತಾರ. ರಿವಿಷನ್ ಮಾಡ್ಕೋತಾದ್ರೆ ಲೈಫ್ ಲಾಂಗ್ ನೆನ್ಪಿಟ್ಕೋತಾರ. 30 ರೂಪಾಯಿ ಲಾಭ ಎಲ್ಲದ ಆನ್ಸರ್ ಎ. ನೋಡ್ರಿ, ಒಳ್ಳೆ ಚಂದ ಹಾಕ್ಯಾರ. ಇದು KP ಧರ್ಗೋಡ ಅವರು, ಇವ್ರು ಇದ್ದಾರಲ್ಲ, ಯಾರು ನಮ್ಮ KP ಧರ್ಗೋಡ್ರು ಸರ್. ನವೋದಯ ಚಾಲೆಂಜ್ ಅದು ಡೂಪ್ಲಿಕೇಟ್ ಇದೆ.
ಅವ್ರ ಬುಕ್ಕ ತಗೋರಿ, ಎಲ್ಲರೂ ತಗೋರಿ ಬುಕ್ಕ. ಎದಕ್ಕೆ ಮಾಡಿ ಎಷ್ಟು ಚಲೋ ಮಾಡ್ಯಾರ ಅವ್ರ ಬುಕ್ಕ. ಅವರು ಮಾಸ್ಟರ್ ಗೈಡ್ ಒಂದು ನವೋದಯ ಚಾಲೆಂಜ್ ಎರಡೇ ನಮ್ಮ ಶಾಲೆ ಒಳಗೆ. ನಿಮ್ಮದು ನವೋದಯ 100% ಹಾಗೆ ಅವು 2 ಬುಕ್ಕಾರು ಯೂಸನ್ ಮಾಡಿರಿ. ಅದು ಬೇಸಿಕ್ ಅಭ್ಯಾಸ ನವೋದಯ ಚಾಲೆಂಜ್ ಭಾಳ ಬೆಸ್ಟ್. ನಾ ಬುಕ್ಕನೇ ಬರ್ದನು ಪೂರ್ತಿ, ಅದನ್ನು ಹೆಚ್ಚಿಗೆ ಮಾದರಿ ಹಾಕಿ ಬರ್ದನು. ಮುಂದಿನ ಲೆಕ್ಕ ಮಾಡಿರಿ. 23.34 ಬೆಲೆ ಪೆನ್ನನ್ನು ಎಷ್ಟಕ್ಕೆ ಮಾರಿದರೆ 2.14 ಲಾಭ ಬರೋದು. ಇದು ಭಿನ್ನ ರಾಶಿ. ಈ ಭಿನ್ನ ರಾಶಿಯನ್ನು ಹೆಂಗೆ ಮಾಡಬೇಕನ್ನೋದು ಕೆಲವೊಂದು ಟ್ರಿಕ್ಸ್ಗಳು ಇದ್ರ. ಸುಮ್ಮನೆ ಲಸ ತೆಗೆದು ಅದು ಇದು ಏನು ಮಾಡಬೇಕು. ಇದು ಹೊಸ ಒಂದು ಸಂಶೋಧನೆ ಇದನ್ನು ಮಾಡಿದ್ದು. ನಾನು ಹುಡುಗರಿಗೆ ಕಲಿಸಿದಿಂದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹೊಸ ಪದ್ಧತಿಯ ಪ್ರಕಾರ ಗಣಿತಗಳು ಲಕ್ಷ್ಯ ಕೊಟ್ಟು ನೋಡಿ. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿ. ಈಗ ಮ್ಯೂಟ್ ಮಾಡಿರಿ. ಈಗ ಬಿಡಿಸೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ. ನಾಲ್ಕು ಓಕೆ. 20 ರೂಪಾಯಿ 20.34 ಬೆಲೆಯ ಒಂದು ಪೆನ್ನನ್ನು ಎಷ್ಟಕ್ಕೆ ಮಾರಿದ್ರೆ ಲಾಭ ಅದ ಅಂತಂದ್ರೆ ಕೆಲಸ ಮುಗೀತು. ಲಾಭವಾದಾಗ ನೋಡ್ರಿ, ಲಾಭವಾದಾಗ ಮಾರಾಟದ ಬೆಲೆ ಬರೋಬ್ಬರಿ. ಇದು ಪಕ್ಕ ತಲೆಯಾಗಿರ್ಬೇಕಿದ. ಮಾರಾಟದ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಪ್ಲಸ್ ಲಾಭ. ನೋಡಿ, ಇವೆಲ್ಲ ತಕ್ಕೊತ್ ಕೂಡಬಾರ್ದು. ಕೊಂಡ ಬೆಲೆ ಯಾವುದಿದ್ರ 20.34 ಬೆಲೆಯ 20.34 ಪ್ಲಸ್ ಲಾಭ ಎಷ್ಟದ 2.14. ನೋಡಿ, ಛೇದಗಳು ಸಣ್ಣಾಗಿದ್ದಾಗ ಇಲ್ಲೊಂದು ಪದ್ಧತಿ ಕಲಿಸ್ತದೆ ಹೊಸಾದ್ ನೋಡ್ರಿ. 20 ಪೂರ್ಣ ಸಂಖ್ಯೆ ಹೊರಗೆ ತೆಗೀರಿ. 24 ಹೊರಗೆ ತಕ್ಕೊಂಡು ಮಧ್ಯಾಂತರ ಚಿಹ್ನೆ ಹಾಕ್ರಿ. 3.4 ಪ್ಲಸ್ 1.4. ಛೇದಗಳು ಸಮನಾಗಿದ್ದಾಗ ಮ್ಯಾಲಿನ ಪದ 4 ಕೂಡಿಸಿ ತಳಗ 4 ಇಡ್ರಿ. 4 ಒಂದಲೇ 4 ಒಂದಲೇ ಬರೋಬ್ಬರಿ 1 ಒಂದಲೇ 1 ಬರೋಬ್ಬರಿ. 20 ಪ್ಲಸ್ 4 ಪ್ಲಸ್ ಅದು 1 ಬರೋಬ್ಬರಿ ಎಷ್ಟಾಯ್ತು 24 25 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 25 ರೂಪಾಯಿ. ಓಲ್ಡ್ ಐಸಿಐಸಿ ಅಭ್ಯಾಸ ನೋಡ್ರಿ. ಐಸಿಐಸಿ ಅಭ್ಯಾಸ ಭಾಳ ಬಿರಿ ಇರ್ತದ ಅಂತ ತಿಳ್ಕೊಂಡು ನೀವು ಕೋಚಿಂಗ್ ಕ್ಲಾಸ್ಗಳಿಗೆ ಅಡ್ಮಿಷನ್ ಮಾಡ್ತೀರಿ. ನಿಮ್ಗೆ NCERT CBSE ಬೆಸ್ಟ್. ಐಸಿಐಸಿ ಹಿಂಗೆ ಕಲಿಸ್ಯಾರ ಅವ್ರು. ನೋಡ್ರಿ, ಹಿಂಗೆ ಮಾಡಬೇಕು. ಪೂರ್ಣ ಸಂಖ್ಯೆಗಳನ್ನು ಬೇರೆ ತೆಗಿಬೇಕು, ಮಧ್ಯಾಂತರ ಚಿಹ್ನೆ ಹಾಕಬೇಕು, ಈ ಭಿನ್ನ ರಾಶಿ ಇಲ್ಲಿ ಇಡಬೇಕು, ಇದನ್ನು ಇಲ್ಲಿ ಇಡಬೇಕು. ಛೇದಗಳು ಸಣ್ಣಾಗಿದೆ, ಮ್ಯಾಲಿನ ಅಂಶ ಕೂಡಿಸಿ ಇದನ್ನು ಲಸ ತಕ್ಕೊತ್ಕೊತ್ಬಿಡು. ನಾನು ನೋಡೀನಿ ಎಲ್ಲ ವಿಡಿಯೋ. ನೋಡಿ, 24 ಇದರದ್ದು ಒಂದು ಕೂಡಿಸ್ಬಿಟ್ರೆ 25 ರೂಪಾಯಿ ಬಂತು. ನೋಡಿ, ಬೆಲೆಯ ಇದ್ರಾಗ ಕೆಲವೊಂದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾ ಅದಕ್ಕೆ ಬರೀಲಿಲ್ಲ, ಕೊಂಡ ಬೆಲೆ ಹೊರಗೆ ಹಾಕಲಿಲ್ಲ. ನಾ ಯಾಕೆ ಬರೆದು ಹಾಕಬೇಕು ನೀವು ತಿಳ್ಕೋಬೇಕು. 225.75 ರೂಪಾಯಿ ಬೆಲೆಯ ಇದು ಕೊಂಡ ಬೆಲೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಲಾಭದ ಲೆಕ್ಕದೇನು? ಲಾಭವಾದಾಗ ಇಲ್ಲೇ ತಿಳಿಸ್ತದ. ಲಾಭವಾದಾಗ ಕೊಂಡ ಬೆಲೆ ಬರೋಬ್ಬರಿ. ಇದು ಲಾಭವಾದಾಗ ಮಾರಾಟದ ಬೆಲೆ ಬರೋಬ್ಬರಿ. ಕೊಂಡ ಬೆಲೆ ಪ್ಲಸ್ ಲಾಭ. ನೋಡ್ರಿ, ಸರಳ ಇರ್ತಾವ. ನೀವು ಬೇಕಾದಂಗ ದಶಮಾಂಶ. ಕೊಂಡ ಬೆಲೆ ಯಾವ್ದು? 225.75. ಲಾಭ ಇದ್ರ ಕೂಡಿಸ್ರಿ, ಸ್ಥಾನ ಬೆಲೆ ತಪ್ಪಬಾರ್ದು ನಿಮ್ಮದು. 5.25 ಹಿಂಗೆ ಕೂಡಿಸಿದ್ರು ಉತ್ತರ ಬರ್ತದ. ನೋಡಿ, ಇದು 0, ಇದು 0, 1 20 11 2 1 3 231. ಆದ್ದರಿಂದ ಆನ್ಸರ್
ಮಾರಾಟದ ಬೆಲೆ ಬರೋಬ್ಬರಿ 231 ರೂಪಾಯಿ. ಮುಂದಿನ ಸೊನ್ನೆಗಳನ್ನು ತೆಗೆದಿಟ್ಟು ಬಿಡ್ರಿ. ನೋಡಿ ಹೆಸರುಗಳ ಲೆಕ್ಕಗಳು ಇಷ್ಟೇ. ನೀವು 1080 ರೆಗ್ಯುಲೇಷನ್ ಅಂತ ಇರ್ತದೆ ಮೂಲ್ಯಾಗ ಸೆಟ್ಟಿಂಗ್ದಾಗ ಇಟ್ಟು ನೀವು ನೋಡ್ರಿ. ಅದು ಏನು ಹೇಳಿ ಇವು ಗಣಿತಗಳು ಎಷ್ಟು ಕ್ಲಿಯರ್ ಬರ್ತಾವಂದ್ರೆ ನಾವು ಕಲಿಬೇಕು. ನಾವು ಏನೋ ಒಂದು ಸಾಧನೆ ಮಾಡ್ಲಿಕ್ಕತ್ತದ. ಇದನ್ನೆಲ್ಲ ಹುಡುಗರು ಮನೆಯೊಳಗೆ ಎಲ್ಲರೂ ದೊಡ್ಡ ಟಿ ವಿ ಇಡ್ರಿ, ಮೊಬೈಲನ್ನು ಗೇಮ್ ಆಡೋದು, ಕಾಮಿಡಿ ನೋಡೋದು, ಅದು ಹಾಳು ಹರಟಿ ಮಣ್ಣ ಕೈಯಾಗ ಪರಟಿ ಅಂತ ಗಾದಿ ಮಾತದ ನೋಡ್ಬೇಕು. ಅದಕ್ಕೆ ಅನ್ಲಿಮಿಟೆಡ್ ಡಾಟಾ ಹಾಕಿಸಿ ವಿಡಿಯೋಗಳನ್ನು ನೋಡ್ತಿರ್ತೀರಿ ನೀವು. ಎಷ್ಟು ಅಕ್ಷಮ್ಯ ಅಪರಾಧ ಅದು. ಇದನ್ನೇ ನೋಡ್ರಿ, ನಿಮ್ಗೆ ಲೈಫ್ ಲಾಂಗ್ ಎಂತೆಂಥ ಗಣಿತಗಳು ಬಿಡಿಸಿನಂದ್ರೆ ನೀವು ಅಪ್ ಟು 10th ತನಕ ನಿಮ್ಗೆ ಯಾರು ಕೈ ಹಿಡಿ. ಮತ್ತು ಶಾಣ್ಯರ್ನ ಕರೆಸಿ ವಿಡಿಯೋ ಮಾಡೋವಂಥ ಎಲ್ಲ ಕ್ಲಾಸ್ಗಳು ಅತಿ ಶಾಣೆ ಟೀಚರ್ 5, 6, 7, 8 ಮುಂದೆ ನೋಡೋದು ನಾ ಇದ್ದಂದ್ರೆ ಮಾಡೋವಿದ್ದ. ಎಂತೆಂಥ ಶಾಣೆ ಶಿಕ್ಷಕರಿದ್ದಾರೆ, ಅವರೆಲ್ಲ ಗಣಿತ ಮಾಡ್ತಾರೆ. ಎಲ್ಲ ಶಾಲೆಗಳಿಗೆ ಕಳಿಸ್ಬಿಡ್ತದೆ. ನಾನು ಇಲ್ಲೇ ಬರ್ತಾರೆ. ನೀವು ಹಂಗೆ ಶಾಣ್ಯರಾಗಬೇಕು. ಏನು ಶಾಲ್ಯಾಗ ಕುತ್ತೇ ಕಲಿಬೇಕಲ್ಲ, ಇದು ಶಾಲೆ ಅಪ್ಪಿದು. ಕ್ಲಾಸ್ ರೂಮ್ಗಿಂತಲೂ ಭಾರಿ ಸ್ಟ್ಯಾಂಡರ್ಡ್ ಶಾಂತ ರೀತಿಯಿಂದ ನಿಮಗೆ ಅತಿ ತಿಳಿಯುವಂಗೆ, ಶಾಣ್ಯರು ಕೂತು ನೋಡೋರಿಗೆ ತಿಳಿಯಂಗೆ, ಮಕ್ಕಳು ಹೆಂಗೆ ಬರ್ಕೋತಾರೆ ನೋಡಿದ್ರಿ ಅಂದ್ರೆ ನಿಮ್ಮ ಹುಡುಗರಿಗೆ ಇದ್ರದ್ದು ಒಳ್ಳೆಯ ಪ್ರತಿಫಲ ಸಿಗಲೇಬೇಕು. ಆ ಗುರಿ ಇಟ್ಕೊಂಡು ಮಾಡಿನ ಅದ್ರ ಉಪಯೋಗ ಮಾಡ್ಕೋಬೇಕು ಅನ್ನೋಂಥ ಭಾವನೆ ಬರಬೇಕು. ನಾನು 30 ವರ್ಷದ ಅನುಭವದೊಳಗೆ ಇದನ್ನು ಹಿಂಗೆ ಮಾಡ್ತೀನಿ ಅಂತ ನನ್ನ ಕಲ್ಪನೆ ಇದ್ದಿದ್ದಿಲ್ಲ. ನವೋದಯ ಪ್ರಿನ್ಸಿಪಾಲ್ರು ಮಾರ್ಗದರ್ಶನ ಕೊಟ್ಟರು, ರಿಟೈರ್ಡ್ ಟೀಚರ್ ನಮಗೆ ಮಾರ್ಗದರ್ಶನ ಕೊಟ್ಟರು. ಸರ್ ನಿಮ್ಮ ವಿಡಿಯೋಗಳು ಭಾಳ ಕರೆಕ್ಟು, ನಾವು ಚೆಕ್ ಮಾಡಿದ್ದೀವಿ, ದಯಮಾಡಿ ರೊಕ್ಕದ ಆಸೆ ಮಾಡಲಾರ್ದ ನೀವು ವಿಡಿಯೋ ಮಾಡಿಡ್ರಿ, ಮುಂದೆ ನಾವು ಉಪಯೋಗ ಮಾಡ್ತೀವಿ ಅಂತ ಮಾರ್ಗದರ್ಶನ ಹಿರಿಯರು. ನಮ್ಗಿಂತಲೂ ಹಿರಿಯರು ರಿಟೈರ್ಡ್ ಆದವರು ನೋಡ್ತಿರ್ತಾರೆ, ಸಲಹೆ ಸೂಚನೆ ಕೊಡ್ತಿರ್ತಾರೆ. ನೀವು ಹಂಗೆ ಶಾಣ್ಯರಾಗಿರಿ, ಚೆನ್ನಾಗಿ ವಿಡಿಯೋಗಳನ್ನು ಬರ್ಕೋರಿ.